ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಕೆಂಪು ಖಾರದ ಚಟ್ನಿಯನ್ನು ಮಾಡ್ತೇನೆ ರೀ. ಕೆಂಪು ಮೆಣಸಿನ್ಕಾಯಿ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೇನೆ ನೋಡಿರಿ. ಈಗ ನೋಡಿರಿ, ಒಂದು ಪಾವು kg ನಾನು ಕೆಂಪು ಮೆಣಸಿನ್ಕಾಯಿನ ನೀರಾಗ ಹಾಕ್ಕೊಂಡೆ ನೋಡಿರಿ. ಬಿಸಿ ನೀರಾಗ ಈ ರೀತಿ ಸ್ವಲ್ಪ ಒಂದು 5 ನಿಮಿಷ ನೆನೆಯಾಕೆ ಬಿಟ್ಬಿಡ್ಬೇಕು. ಈ ರೀತಿ ನೆನೆಯಾಕೆ ಹಾಕೋದ್ರಿಂದ ಚಟ್ನಿ ಸಾಫ್ಟಾಗಿ ಸಣ್ಣಗೆ ಹಾಕೈತೆ ನೋಡ್ರಿ. ಅದು ಈಗ ಒಂದು 5 ನಿಮಿಷ ನೆನೆ ಹಾಕಿದ ನಂತರ ಈ ಒಂದಕ್ಕೆ ಎಲ್ಲನೂ ಕೆಂಪು ಕಾಯಿಯನ್ನು ಈ ಜಾರಿಗೆ ಹಾಕ್ಕೊಂಬಿಡ್ರಿ. ಈಗ ಎಲ್ಲ ಕೆಂಪು ಖಾರನ ಈಗ ಹಾಕ್ಕೊತೇನೆ ನೋಡಿ. ನೀರು ಸ್ವಲ್ಪ ನೀರು ಬಾದ್ರಿ, ಆದಷ್ಟು ನೀರು ಕಡಿಮೆನ ಇದಕ್ಕೆ ಬಳಸ್ಬೇಕಾಕೈತಿ. ನಾವು ನೀರು ಹಾಕ್ಲಾರ್ದು ಕೂಡ ರುಬ್ಬಿದ್ರೆ ಚಲೋ ಲಘುನ ಹಾಳಾಗೋದಿಲ್ಲ ಇದು. ಈಗ ನೋಡಿ, ಎಲ್ಲ ನೀರು ಬಸಿದ ಮೇಲೆ ಕೆಂಪು ಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ನೋಡ್ರಿ. ಈಗ ಉಪ್ಪು ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆನೂ ಹಾಕ್ಕೊಂಬಿಡೋಣ್ರಿ. ಈಗ ಜೀರಿಗೆ ಹಾಕ್ಕೊಂಡ ನಂತರ ಹುಣಸೆಹಣ್ಣು ರಸನೂ ಹಾಕ್ಕೋಬೇಕು ನೋಡಿರಿ. ಇದನ್ನ ಮೊದಲ ನೆನೆ ಇಟ್ಟು ಚಂದ ಹೊತ್ತಾಗ ಕಿವುಚ್ಕೊಂಡು ಇಟ್ಕೊಂಡಿದ್ನಿ, ಅದನ್ನ ಹಾಕ್ಕೊಂಡು ಈಗ ಅದಾದ ನಂತರ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಬೆಲ್ಲವನ್ನು ಹಾಕ್ಕೋಬೇಕಾಗತ್ತೆ ನೋಡಿರಿ. ಈಗ ಇವು 4 ಕೂಡ ನಾವು ಜಾರಿಗೆ ಹಾಕ್ಕೊಂಬಿಡೋಗ ಮೊದ್ಲೇಕ ಬೆಳ್ಳುಳ್ಳಿ ಹಾಕ್ಕೊತೇನೆ ನೋಡಿರಿ. ಬೆಳ್ಳುಳ್ಳಿ ಹಾಕಿದ ನಂತರ ಕರಿಬೇವು, ಒಂದಿಷ್ಟು ಕರಿಬೇವು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಟೇಸ್ಟಿಗೆ. ಹುಣಸೆಹಣ್ಣು ಹಾಕಿರೋದ್ರಿಂದ ಬೆಲ್ಲನೂ ಕೂಡ ಹಾಕಿದ್ರೆ ಇದು ಟೇಸ್ಟ್ ಇನ್ನೂ ಹೆಚ್ಚಿಗೆ ಆಕೈತೆ ನೋಡಿರಿ. ಈಗ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ್ರಿ. ನೀರು ಹಾಕೋಕೆ ಹೋಗ್ಬಾರ್ದು. ನೀರು ಬೇಕಂದ್ರೆ ಅಷ್ಟು ಹಾಕ್ಬೋದು, ನೀರು ಬೇಡಂದ್ರೆ ಹಂಗೆ ಸಣ್ಣ ಮಾಡ್ಬೋದು. ಇದು 1 ವಾರ ಹೊರಗಡೆ ಇಟ್ರೂ ಕೆಡೋದಿಲ್ಲ ನೋಡಿರಿ, ಬರ್ತೈತಿ. ದೋಸೆಗೆ, ಮಸಾಲೆ ದೋಸೆ ಕೂಡ ಇದನ್ನು ಹಚ್ಕೊಂಡು ತಿನ್ಬೋದು. ರೊಟ್ಟಿ, ಬಿಸಿ ರೊಟ್ಟಿ, ಬೆಣ್ಣೆ ಜೊತೆ ಇದನ್ನು ತಿನ್ಬೋದು. ಮತ್ತು ಚಪಾತಿ ಅಂಕರು ಸೂಪರಾದ ಕಾಂಬಿನೇಷನ್ನು. ಈಗ ಇದನ್ನು ಚಟ್ನಿನ ನಾವು ಒಂದು ಒಗ್ಗರಣೆ ಹಾಕ್ಕೊಂಬಿಡ್ರಿ. ಒಂದು ಬಾಡಿಗೆ ಇಟ್ಟು ಒಂದು 3 ರಿಂದ 4 ಚಮಚ ಎಣ್ಣೆ ಹಾಕಿ ನೋಡ್ರಿ. ನಾನು ಎಣ್ಣೆ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಅರ್ಧ ಚಮಚ ಜೀರಿಗೆನ ಹಾಕೋನು. ಜೀರಿಗೆ ಸಿಡಿದ ನಂತರ ನಾವೇನು ರುಬ್ಕೊಂಡಿದ್ದೀವಲ್ಲ ಈ ಖಾರವನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ ನೋಡ್ರಿ. ನಾವು ಹಾಕ್ಕೊಂಡು ಇದನ್ನು 1 ನಿಮಿಷ ಇದೇ ರೀತಿನ ನಾವು ಹುರ್ಕೋಬೇಕಾಗೈತಿ. ಕೆಂಪು ಮೆಣಸಿನ್ಕಾಯಿ ಚಟ್ನಿನ ಈ ರೀತಿ ಮಾಡೋದ್ರಿಂದ 1 ವಾರ ಇಟ್ಟೂ ಹಾಳಾಗೋದಿಲ್ಲ. ಇದು ಅಷ್ಟು ಟೇಸ್ಟಿಯಾಗಿಯೂ ಇರ್ತೈತಿ ಮತ್ತು ಹಾಳೂ ಕೂಡ ಆಗೋದಿಲ್ಲ. ಇದು ಎಲ್ಲದಕ್ಕೂ ರೊಟ್ಟಿ, ಚಪಾತಿಗೆ, ಮಸಾಲೆ ದೋಸೆಗೆ ಸೂಪರಾದ ಚಟ್ನಿ ನೋಡ್ರಿ. ಇದು ಉಪ್ಪು, ಹುಳಿ, ಖಾರ ಹಾಕಿರೋದ್ರಿಂದ ಖಾರನೂ ಕೂಡ ಅಷ್ಟು ಇರೋದಿಲ್ಲ. ಇದು ಭಾರಿ ಟೇಸ್ಟಿಯಾಗಿರ್ತೈತೆ ರೀ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂತಹ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ಲಾದ ರೆಸಿಪಿಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಕೆಂಪು ಚಟ್ನಿಯ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ, ಧನ್ಯವಾದ.